ಏನೂ ಬೇಕಾಗಿಲ್ಲ. ಅಲ್ಲಿ ಎಲ್ಲಿ ಹಾನ ಪರಮಾತ್ಮ, ಎಲ್ಲಿ ಹಾನ ಬಲ್ಲಂತ ಮಹಾತ್ಮರ ಬಲ್ಲಿಹಾನ ಅಂತ ಯಾಕೆ ನಮ್ಮ ಶಾಸ್ತ್ರಗಳು ಹೇಳಿದರು, ಮಡಿವಾಳಪ್ಪನವ್ರು ಹೇಳಿದ್ದಾರೆ. ಬಲ್ಲಂತ ಮಹಾತ್ಮರ, ಬಲ್ಲಂತವ್ರಿಗೆ ಅದಾನ, ಇಲ್ಲ ಇಲ್ಲವ್ರಿಗೆ ಇಲ್ಲ ಅಂತ ಹೇಳನಲ್ಲ. ಮತ್ತು ಎಲ್ಲರಿಗೆ ಹಾನ ನಂಗಿದ್ನಲ್ಲ, ಯಾಕೆ ಬಲ್ಲಂತ ಮಹಾತ್ಮರಿಗೆ ಅಷ್ಟೇ ಯಾಕಂದ ಅಂದ್ರೆ ಯಾರು ತಿಳ್ಕೋತಾರ, ಯಾರು ಅವನ ಕಡೆಗೆ ಧ್ಯಾಸ ಅದ, ಅವನ ಕಡೆಗೆ ಪ್ರಜ್ಞೆ ಇಟ್ಕೊಂಡಿರ್ತಾರೆ, ಅವನ ಕಡೆಗೆ ಯಾವತ್ತೂ ನಿರಂತರವಾಗಿ ಧ್ಯಾನವನ್ನು ಮಾಡ್ತಾರೆ, ಅವ್ರ ಕಡೆಗೆ ಇರ್ತಾನೆ. ಅಂಥ ವಿಚಾರಗಳನ್ನು ಇವತ್ತು ನಾವು ಇಲ್ಲಿ ಕಡ್ಕೊಳ್ಳೋದ್ರೊಳಗೆ ಪ್ರವಚನ ಮುಖಾಂತರವಾಗಿ ನೀವು ಕೇಳಿ. ಯಾರು ಮಾತಾಡೋರು? ಬೈ ಸುಂಕುದ್ರು ಎಲ್ಲರೂ. ಇದು ದೊಡ್ಡ ಕ್ಷೇತ್ರ, ಇದು ನೀವು ತಿಳ್ಕೊಂಡಷ್ಟು ಸರಳ ಇಲ್ಲಿದು. ಭಾಳ ಪವಿತ್ರವಾದಂಥ ಕ್ಷೇತ್ರ ಇದು. ನಾವು ಭಾಳ ಹೈರಾಣಿಗೆ ಜಾತ್ರೆ ಆಗ್ಬೇಕಾದ್ರೆ, ಇದು ಮಾಡ್ಬೇಕಾದ್ರೆ ನಮ್ಗೆ ಒಂದೊಂದು ಸಲ ಅನಿಸ್ತದೆ, ಯಾಕೆ ಜಾತ್ರೆ ಬರ್ತದಪ್ಪ ಅನಿಸ್ತದೆ ಒಂದೊಂದು ಸಲ. ಅಷ್ಟು ಕಷ್ಟದಿಲ್ಲ. ಎಲ್ಲರೂ ಬುತ್ತಿ ರೆಡಿಯಾಗಿ ನೋಡಕ್ಕೆ ನೀಲಕ್ಕೆ ಬರೋರು ಭಾಳ ಮಂದಿರ, ಅಡುಗೆ ಮಾಡೋರು ಯಾರು, ಅದು ಭಾಳ ಕಷ್ಟದ. ಇದೆಲ್ಲ ಸ್ವಚ್ಛ ಮಾಡ್ಬೇಕಾದ್ರೆ ಒಂದು ತಿಂಗಳು ಹೋಗ್ಯದ ನಮ್ಗೆ. ಇದೆಲ್ಲ ಹುಲ್ಲ ಕಡ್ಡಿ ಕಸ ಗಿಡ ಮರ ಜಾಲಿ ಗಿಡ ಎಡ್ರಾಮಿನಿಂದ ಇಲ್ತನ ರೋಡ್ ಸ್ವಚ್ಛ ಮಾಡೋದು ಇವೆಲ್ಲ ನಮ್ಮ ಜವಾಬ್ದಾರಿಯಿಂದ ಒಂದೊಂದು ಜವಾಬ್ದಾರಿಯನ್ನು ಎಲ್ಲರೂ ಹೊತ್ಕೊಂಡ್ರೆ ಚಲೋ ಆಗ್ತದಂತ ಭಾವಿಸ್ಕೊಂಡು, ಇನ್ನೊಂದು ಇದು ಮಡಿವಾಳಪ್ಪನ ಕ್ಷೇತ್ರಕ್ಕೆ ಇನ್ನೂ ನಾವು ಭಾಳ ಗಮನ ಹರಿಸಿಲ್ಲ. ಇಲ್ಲಿ ನಮ್ಮ ಎಡ್ರಾಮಿ ಎಲ್ಲ ಹಿರಿಯರು ಬಂದಾರ. ಯಾಕಂತ ಈ ಮಾತು ಹೇಳ್ಬೇಕಾಗ್ಯದಂದ್ರೆ, ಎಡ್ರಾಮಿ ದೊಡ್ಡದದ, ಎಡ್ರಾಮಿ ಬಹಳ ದೊಡ್ಡದದ, ಮಡಿವಾಳಪ್ಪ ದೊಡ್ಡದಾಗಿಲ್ಲ. ಯಾಕಂತ ಕೇಳಿದ್ರೆ, ನೀವು ದೊಡ್ಡದಾಗಬೇಕಾದ್ರೆ ಅವನಿಗೆ ನೀವು ದೊಡ್ಡವ್ರು ಮಾಡಬೇಕು, ನೀವು ಮಾಡಿಸ್ಕೋಬೇಕು. ಯಾಕಂತ ಕೇಳಿದ್ರೆ ದೊಡ್ಡ ಪವಿತ್ರವಾದಂಥ ಕ್ಷೇತ್ರ. ನಮ್ಗೆ ಎಡ್ರಾಮಿರಿ ಅಂತಾರೆ. ನೀವು ಎಲ್ಲಿಯವರಪ್ಪ ಅಂದ್ರೆ ಎಡ್ರಾಮಿರಿ. ಎಡ್ರಾಮಿ ಅಂದ್ರೆ ಇಲ್ಲದ ಅದು ಕಡ್ಕೊಳ್ಳೋ ಮಟ್ಟ ಅದಲ್ಲ, ಅಲ್ಲಿ ಊರು ಬಲ್ಲೇನ ಅಂತ ಕೇಳ್ತಾರಂತ. ನಮ್ಗೆ ಎಡ್ರಾಮಿರಿ ಹೇಳಿರಿ ಎಷ್ಟೋ ಸಲ. ಯಾಕಂದ್ರೆ ಇವನು ವಾಣಿ ಅಷ್ಟು ದೊಡ್ಡದು, ಅಷ್ಟು ಹಗರ್ ಹೆಂಗೆ ತೋಟದಾಗ ಹೂವು ಇತ್ತು ಅಂದ್ರೆ ವಾಸ ಹೆಂಗೆ ಬರ್ತದ, ಅದೇನು ಹೇಳಿ ಕಳಿಸ್ಯದ ಹಂಗೆ ಮಡಿವಾಳಪ್ಪನ ವಾಸ, ಮಡಿವಾಳಪ್ಪನ ಇರುವಿಕೆ, ಅವನ ತತ್ವ, ಅವನ ಸಿದ್ಧಾಂತ ಎಲ್ಲರಲ್ಲಿ ಬಿತ್ತದೆ. ಸಾಕಷ್ಟು ಮಂದಿ ನಮ್ಮ ಲಕ್ಷ್ಮಣ ಮಹಾರಾಜರು ಕೂಡ ಬಂದಾರ. ಇವತ್ತು ರಾಮದೇವ್ ಬಾಬಾ ನಾಳೆ ಬರೋದಿತ್ತು ನಮ್ಮ ಮಠಕ್ಕೆ. ನಮ್ಮ ಮಲ್ಲಿಕಾರ್ಜುನ ಕಡ್ಕೊಳ್ಳೋರು ಹೇಳಿದ್ರು, ನೀವು ಎಷ್ಟು ಸಲ ಹೇಳಕತ್ತೀರಿ ಮತ್ತೆ ಅಂದ. ರಾಮದೇವ್ ಬಾಬಾ ನಿಮ್ಮ ಊರಿಗೆ ನಮ್ಮ ಮಠಕ್ಕೆ ಬರ್ತಾನ, ನೀವು ಎಷ್ಟು ಸಲ ಹೇಳಕತ್ತೀರಿ. ಇಬ್ಬರು ಮುಖ್ಯಮಂತ್ರಿ ಬಂದಷ್ಟು ಪವರ್ಫುಲ್ ಅನ್ನವ, ರಾಷ್ಟ್ರೀಯ ಸಂತವ, ರಾಷ್ಟ್ರೀಯ ವ್ಯಕ್ತಿಯವ. ನಮ್ಮ ಕಡ್ಕೊಳ್ಳೋದಾಗ ಸರಳ ಬರ್ತಾನಂದ್ರೆ ಅಷ್ಟು ಸರಳ ಅಲ್ಲ. ನಮ್ಮ ಮಹಾರಾಜರು ಇವತ್ತು ಕರ್ಕೊಂಬರೋರಿದ್ರು, ಅದು ಅನಿವಾರ್ಯ. ಅವ್ರಿಗೆ ವೈಯಕ್ತಿಕ ಕಾರಣದಿಂದ ಬಂದಿಲ್ಲ. ನನಗೆ ಅವರು ಮಹಾರಾಜರು ಫೋನ್ ಮಾಡಿ ಮಾತಾಡ್ಸಿದ್ರು, ಯಪ್ಪ ಕ್ಷಮಿಸಿರ್ಬೇಕ್ರಿ, ನೀವು ಯಾವಾಗ ಕರಿತೀರಿ ಮತ್ತೆ ಬರ್ತೀನಿ. ಭಾಳ ದೊಡ್ಡ ಕಾರ್ಯಕ್ರಮ ಶಿವರಾತ್ರಿಗೆ ಇಟ್ಕೋಬೇಕಂತ ನಾವು ಆಲೋಚನೆ ಮಾಡೀನಿ. ಥಂಡಿ ದಿನಕ್ಕೆ ಸುಗ್ಗಿ ದಿನ ಭಾಳ ಬ್ಯುಸಿ ಇರ್ತಾರೆ ನಮ್ಮಲ್ಲಿ. ನೀರಾವರಿ ಏರಿಯಾ, ಹತ್ತಿ ಬಿಡಿಸೋದ್ರ ಜೊತೆಗೆ ಕಬ್ಬು ಕಡಿಯೋದು, ಮತ್ತು ಹೊಳ್ಳಿ ಬೀಳು ಬಿತ್ತು ಹೊಲ ಸ್ವಚ್ಛ ಮಾಡಿ ಮತ್ತು ಬಿತ್ತುವ ಕಾರ್ಯದೊಳಗೂ ಕೂಡ ರೈತರು ಬಹಳ ತಲ್ಲೀನರಾಗ್ಯಾರ. ಒಂದು ವರ್ಷದ ಬದುಕ ಕಟ್ಕೋಬೇಕಲ್ಲ ಅವರು. ನಾವೆಲ್ಲ ನಮ್ಮ ಸಮಾಧಾನಕ್ಕೆ ನಾವು ಕರಿತೀವಿ, ಅವ್ರದನ್ನು ಸಮಾಧಾನ ಮಾಡೋರು ಯಾರು? ಅವ್ರ ಸಮಾಧಾನ ಅವ್ರು ಮಾಡ್ಕೋಬೇಕಾಗ್ತದ. ರೈತರು ಕಾಯಕವೇ ಕೈಲಾಸ, ಮೊದಲು ದುಡಿದ ಮೊಳಕೆನೇ ಎಲ್ಲ ಅನ್ನ ಸಿಗೋದು. ಆ ರೈತರು ಕೂಡ ಬಹಳ ಬ್ಯುಸಿ ಇರ್ತಾರೆ. ನಾವು ವಿಶೇಷವಾಗಿ ಜಾತ್ರೆ ಒಳಗೆ ಏನು ಇಟ್ಕೋಬಾರ್ದು, ಬರೀ ಕೇವಲ 2 ದಿನ ಜಾತ್ರೆ ಮಾಡಿ ಮುಗಿಸ್ಬೇಕಂತ ಆಲೋಚನೆ ಮಾಡಿದ್ದೀವಿ. ಆದರೂ ಕೂಡ ಈ 7 ದಿನ ನಮ್ಮ ಶಾಂತಗೌಡರು, ನಮ್ಮ ಕಮ್ಯುನಿಟಿಯವರೆಲ್ಲ, ವಿಠ್ಠಲ, ನಮ್ಮ ಚಿದಾನಂದ, ನಮ್ಮ ಬಸವರಾಜಗೌಡರು, ನಮ್ಮ ಊರಿನ ಹಿರಿಯರು, ಸಂಗನಗೌಡರು ಎಲ್ಲರೂ ಕೂಡಿಯಪ್ಪ ಒಂದು ಸ್ವಲ್ಪ 4-5 ದಿನ ಉಳುವು ಮಾಡ್ಲಿಕ್ಕಾರ ಜಾತ್ರೆ ಇಟ್ಕೊಳ್ಳೋಣ ಪ್ರವಚನ ಅಂತ ಹೇಳಿ ನಮ್ಮ ಶಾಸ್ತ್ರಿಗಳು ಭಾಳ ಸುಂದರವಾಗಿ ನಮ್ಮ ಊರಿಗೆ ಹೊಂದಾಣಿಕೆ ಆಗ್ಯಾರ. ಅವರು 6-7 ವರ್ಷ ಆಯಿತು. ಒಂದಿಷ್ಟು ಮಂದಿ ಪಾಪ ಯತ್ನಾಳ, ಹಂಚಿನಾಳದವರು, ಶಕಾಪುರದವರು, ಮತ್ತು ಈ ಕಡೆ ಕೆಲವೊಂದು ಹಳ್ಳಿ ಜನರು ಪ್ರವಚನ ಕೇಳಕ್ಕೆ, ನಮ್ಮ ನಂದಿಗಿರಿ ಭಕ್ತರು ಒಂದೊಂದು ದಿನ ದಾಸೋಹ ಮಾಡ್ಯಾರ. ಅವರೆಲ್ಲ ಒಂದಿನ ಹುಗ್ಗಿ ಮಾಡ್ಯಾರ, ಒಂದಿನ ಸದ್ಕ ಮಾಡ್ಯಾರ, ಒಂದಿನ ಶಿರಾನ್ನ ಮಾಡ್ಯಾರ, ಒಂದೊಂದು ದಿನ ಏನೇನೋ ಮಾಡಿ ಪ್ರಸಾದ ಮಾಡಿಸಿ ನಿಮ್ಮೆಲ್ಲರಿಗೆ ಕಾರ್ಯಕ್ರಮಕ್ಕೆ ಪ್ರಸಾದ ಕೊಟ್ಟಾರ.
ವಿಶೇಷವಾಗಿ ತಾವೆಲ್ಲ ಬಂದೀವಿ. ನಾಳೆ ಭಾಳ ಅದ್ದೂರಿ ಕಾರ್ಯಕ್ರಮದ, ತಪ್ಪಿಸ್ಬೇಡ್ರಿ. ನಾಳೆಗೆ ನಿಮ್ಮ ಸಾವಿರ ಕೆಲಸ ಇದ್ದರೂ ಬಿಟ್ಟು ಬರ್ರಿ. ಮತ್ತು ಇನ್ನೊಂದು ಏನದ, ವರ್ಷ ಏನು ಮಾಡ್ತಿದ್ವಿ ಅಂದ್ರೆ ಬಜ್ಜಿ ರೊಟ್ಟಿ ತೇರಿನ ದಿನ ಮಾಡ್ತಿದ್ವಿ. ಈ ವರ್ಷ ಜಾತ್ರೆ ಕಾಂಡಿಂದನೇ ಮಾಡಿ. ಯಾಕೆ ವಿಶೇಷ ಇಟ್ಕೊಂಡಿವಿ ಅಂದ್ರೆ ಮಹಾರಾಜರು ಬರ್ತಾರೆ, ನಮ್ಮ ಜನ ಊಟ ಮಾಡೋದು ನೋಡಲಿ ಅಂತ ಅಪೇಕ್ಷೆ ಪಟ್ಟು ಇಟ್ಕೊಂಡಿವಿ. ಆದ್ರೆ ಶಾಂತಿ ಸಮಾಧಾನದಿಂದ ಊಟ ಮಾಡಿರಿ. ಎಲ್ಲರೂ ನಮ್ಮ 3 ಜನ ಯುವಕರು, ನೂರಾರು ಮಂದಿ ಯಾರ, ಅವರು ಕೂಡ ತಯಾರಾಗ್ಯಾರ. ಬೇಲೂರವ್ರನ್ನೂ ನಾವೆಲ್ಲ ಮಾಡ್ತೀವಿರಪ್ಪ, ನೀವು ಬಜ್ಜಿ ರೊಟ್ಟಿ ಸಿದ್ಧ ಮಾಡಿಕೊಡ್ರಿ ಅಂತ ಹೇಳಿದರು. ಈಗಾಗಲೇ ಒಂದು 50 ಕ್ವಿಂಟಲ್ ರೊಟ್ಟಿ ಸಂಗ್ರಹ ಮಾಡೀವಿ. ಆ 50 ಕ್ವಿಂಟಲ್ ರೊಟ್ಟಿ ನೀವೆಲ್ಲ ಶಾಂತ ರೀತಿಯಿಂದ ಊಟ ಮಾಡಿದ್ರಿ ಅಂದ್ರೆ ನೀವು ಹೊಟ್ಟೆ ತಾಣಿಗಿರ್ತದ. ಮತ್ತು ಗದ್ದಲ ಮಾಡಿಕೊಂಡ್ರಿ ಅಂದ್ರೆ ಏನಾಗ್ತೀರಿ ಅನ್ನೋ ಗೊತ್ತಿಲ್ಲ. ನನಗೆ ಸಮಾಧಾನ ಮಾಡಿ ಊಟ ಮಾಡ್ತೀರಿ ಅಂತ ಭಾವಿಸ್ಕೊಂಡು ಈ ಕಾರ್ಯಕ್ರಮ ನಾನು ಹೆಚ್ಚಿಗೆ ಏನು ಹೇಳಂಗಿಲ್ಲ. ಇಲ್ಲಿವರೆಗೆ ದೊಡ್ಡ ಒಂದು ಕಡ್ಕೊಳ್ಳೋ ಮಟ್ಟದ್ದು ನಾ ಭಾಳ ಹೇಳೋವು, ಹೊಟ್ಟೆ ಭಾಳ ಅದಾವ, ಹೇಳೋ ಭಾಳ ಅವ, ಕೇಳೋರು ಕಡಿಮೆ ಅದ. ಅದಕ್ಕೆ ನಾವೇನಂತೀವಿ, ನಮ್ಮ ಶಾಸಕರು ಒಂದು ಶಪಥ ಮಾಡಿದ್ರು ನಮ್ಮ ಮುಂದೆ ಬೆಂಗಳೂರಾಗ. ಶಿವರಾಜ್ ತಂಗಡಿಗೆ ಮಿನಿಸ್ಟ್ರ್ ಮನೆಯಾಗ ಅಂದ್ರು ನನ್ನ ಭಾಗದಾಗ. ನಾ ಹಾನಿ ಮಾಡಿ ಹೇಳ್ತಿದ್ರಪ್ಪ, ಕಡ್ಕೊಳಕ್ಕೆ ಬರಂಗಿಲ್ಲ, ನಾ ಕಡ್ಕೊಳ್ಳೋ ಮಡಿವಾಳನ ಅಧ್ಯಯನ ಸಂಶೋಧನಾ ಕೇಂದ್ರ ಮಾಡಿಸೇ ಬರ್ತೀನಿ ಅನ್ನೋ ಅಂತ ಮಾತು ಹೇಳಿದರು. ಅವ್ರಿಗೆ ನೆನಪಿಲ್ಲ. ನನಗನ್ನಿಸ್ತದ ರಾಜಕಾರಣಿಗಳು ಸುಳ್ಳು ಹೇಳ್ತಾರ ಅಂತ ಅನಿಸ್ತದೆ ನನಗೆ. ಮಂದಿ ಅಂತಿದ್ರು ರಾಜಕಾರಣಿಗಳೇನ್ರಿ ಸುಳ್ಳು. ಆದರೆ ಈಗ ನಾನು ಭರವಸೆ ಇಲ್ಲ ನನಗೆ, ಈಗಾಗಲೇ ಕೈ ನೀರು ಹೋಗೋದಂತ ಅನಿಸ್ತದ. ಆದರೆ ಯಾವ ರೀತಿಯಿಂದ ಭರವಸೆ ಮಾಡಬೇಕು ಅನ್ನೋದು ನನಗೂ ತಿಳಿಯಲ್ಲ. ಅನೇಕ ಜ್ವಲಂತ ಸಮಸ್ಯೆಗಳದಾವ. ಕಡ್ಕೋಳ ಮಡಿವಾಳಪ್ಪನ ವಿಚಾರ ನೋಡಿದ್ರೆ, ಅವನ ಸಿದ್ಧಾಂತ ನೋಡಿದ್ರೆ ರಾಮದೇವ್ ಬಾಬಾನಂತವ್ರು ತಿಳಿಬಾರ್ದು ಮಡಿವಾಳಪ್ಪನ ವಿಚಾರಕ್ಕೆ. ಲಕ್ಷ್ಮಣ ಬಾಬಾನಂತವ್ರು ಮಡಿವಾಳಪ್ಪನ ಭಾಳ ಪರಮ ಅಭಿಮಾನಿ ಭಕ್ತ ಆಗ್ಬೇಕಾದ್ರೆ ಸುಮ್ಮನೆ ಅಲ್ಲ. ಅಂಥವ್ರಿನ ಬಂದು ಭಾಳ ಮಂದಿ ಬರೋರು ಅದಾರ. ಅದಕ್ಕೆ ನೀವು ಏನು ತಿಳ್ಕೊಂಡಿರಿ ಅಂದ್ರೆ, ಬಂಗಾರದ ವಜ್ರದ ಬೆಲೆ ಯಾರಿಗೆ ಗೊತ್ತಿರ್ತದಂದ್ರೆ ಅದು ಬಲ್ಲವರಿಗೆ ಗೊತ್ತಿರ್ತದೆ. ಮಾರುವಾಡಿಯಾಗ ಬಂಗಾರ ವ್ಯಾಪಾರ ಮಾಡೋರಿಗೆ ಅಕ್ಕಸಾಲಿಗೆ ಗೊತ್ತಿರ್ತದೆ. ಮತ್ತು ಕಾಯಿಪಲ್ಯ ಮಾರೋರಿಗೆ ಹೆಂಗೆ ಗೊತ್ತಿರ್ತದೆ ಬಂಗಾರದ ಬೆಲೆ? ಅದು ರತ್ತೊಂದು ಹಳ್ಳಿಂದ ಏನು ಗೊತ್ತಿರ್ತದೆ? ಭಾಳ ಕಾಜಿಂದಂತಾನೆ, ಇಲ್ಲಾಂದ್ರೆ ಸ್ಫಟಿಕದಂತಾನವ, ವಜ್ರಂತ ಅವ್ನಿಗೆ ಗೊತ್ತಾಗ್ತದೆ. ಅಂಥ ವಜ್ರಂತ ಮಡಿವಾಳಪ್ಪ ಈ ಭಾಗಕ್ಕೆ ಭಾಳ ದೊಡ್ಡ ದಾರ್ಶನಿಕ ಮಹಾನ್ ಪುರುಷ. ಅವನ ವಿಚಾರಗಳು ಭಾಳ ಸಿದ್ಧಾಂತ ತಿಳಿಯೋರಿಗೆ. ದ.ರಾ ಬೇಂದ್ರೆಯವರು ಅಂದ್ರತ್ತ ಮಡಿವಾಳಪ್ಪನ ತತ್ವಗಳನ್ನು ನೋಡಿ ದ.ರಾ ಬೇಂದ್ರೆ 4 ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಾರು. ಅವ್ರು ಅಂದ್ರಂತ, ಮಡಿವಾಳಪ್ಪನ ಸಾಹಿತ್ಯಕ್ಕೆ ನಾನು ಮೊಳಕಾಲೂರಿ ನಡಿ ಕೂಸಿದ್ದಂಗೆ ಅಂತ ಹೇಳಿದ್ರಂತ. ಅಷ್ಟು ಅದ್ಭುತ ಜ್ಞಾನ ತುಂಬಿರ್ತಕ್ಕಂಥ ಮಡಿವಾಳಪ್ಪನ ವಿಚಾರಗಳು. ಅಂಥವು ಕೂಡ ತಲೆಬಾಗುವಂಥ ಅವನ ವಿಚಾರಗಳದಾವ. ಆದರೆ ಕೆಲವೊಂದು ಶಬ್ದಗಳು ಬೇಯ್ದಿರ್ಬೋದು. ನಮ್ಮ ಕನೇರಿ ಮಠ ಸ್ವಾಮಿಗಳು ಮನೆ ಬೇಯ್ದಿರಲ್ಲ. ಹೆಂಗೆ ಬೇಯ್ದ್ರು ನೋಡಿದ್ರಿ? ಅವನಿಗೂ ತ್ರಾಸಾಗಿ ಬೇಯ್ದಾನೆ ಏನೋ ಒಂದು ರೀತಿಯಿಂದ. ಹಂಗೆ ಮಡಿವಾಳಪ್ಪನ ಮಚ್ಚಿಲಿ ಹೊಡ್ರಿ ಅಂದ, ಹಲಕಡ್ ಸುಳೆ ಮಕ್ಕಳೇ ಅಂದ, ಏನೇನೋ ಬೇಯ್ದಾನ ಅವ್ನ ಮನುಷ್ಯಗೆ ಸಮಾಧಾನ ಆಗೋದಕ್ಕೆ. ಹಂಗೆ ನಡ್ಕೊಂಡಿರ್ಬೋದು, ನಾವು ಅವ ಅಂದಿರ್ಬೋದು. ಆದರೆ ಅಕಸ್ಮಾತ್ ಅವನು ಇಲ್ಲೇ ಈಗಿದ್ನಂದ್ರೆ ಅವನಿಗೆ ಕೇಸ್ ಮಾಡಿ ಜೈಲಿನಾಗ ಹಾಕ್ತಿದ್ರೆ ಮಾಡ್ತಿದ್ರು ಗೊತ್ತಿಲ್ಲ. ಆದರೂ ಅವನ ವಿಚಾರಗಳು ಬೇಗಳಕ್ಕೆ ಒಂದು ಬೆಲೆ, ಬೇಗಳಕ್ಕೆ ಸಂಸ್ಕಾರ ಕೊಟ್ಟವು ಮಡಿವಾಳಪ್ಪ. ಬೇಗಳದೊಳಗೆ ಎಷ್ಟು ಮಹತ್ವದ, ಬೇಗಳದಿಂದ ಎಷ್ಟು ಪರಿವರ್ತನೆ ಆಗ್ತದೆ ಅನ್ನೋದ್ರ ಬಗ್ಗೆನೂ ಕೂಡ ಅವನು ಆ ಸಾಹಿತ್ಯಕ್ಕೆ ಸಂಸ್ಕಾರ ಕೊಟ್ಟಿರ್ತಕ್ಕಂಥ ಮಡಿವಾಳಪ್ಪನವರು. ಅಂಥ ಮಡಿವಾಳಪ್ಪನನ್ನು ಪಡ್ಕೊಂಡಿರಿ ಅಂದ್ರೆ ನೀವೇ ಪುಣ್ಯಾತ್ಮರು, ಧನ್ಯವಂತರು ಅಂತ ಭಾವಿಸ್ಕೊಂಡು ಮುಂದಿನ ದಿನಗಳಲ್ಲಿ ನಾಳೆ ಅದ್ದೂರಿ ಕಾರ್ಯಕ್ರಮ, ನಾಡದ ರಥೋತ್ಸವ ಕಾರ್ಯಕ್ರಮ, ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ, ನಾಟಕ ನಮ್ಮ ಕಮಿಟಿಯವರೆಲ್ಲ ಎಲ್ಲ ಯುವಕರು ಕೂಡಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಪಾಲ್ಗೊಂಡು ನೀವೆಲ್ಲ ನಾಟಕವನ್ನು ಆಲಿಸ್ಬೇಕು ಅಂತೇಳಿ ಎಲ್ಲರೂ ಗದ್ದಲ ಮಾಡಲಾರ್ದೇ ಎಲ್ಲರೂ ಶಾಂತ ರೀತಿಯಿಂದ ಹೋಳಿಗೆ, ತುಪ್ಪ, ಅನ್ನ, ಸಾರು ಚಂದ ಊಟ ಮಾಡ್ತೀರಿ ಅಂತ ಭಾವಿಸ್ಕೊಂಡು ಎಲ್ಲರೂ ಶಾಲವಾಗಿ ಕೂತ್ಕೊಳ್ರಿ. ಇಲ್ಲಿ ಗದ್ದಲ ಮಾಡಬೇಡ್ರಿ. ಎಲ್ಲ ಯುವಕರು ತಯಾರಾಗಿ ನಿಂತಾರೆ ಇಲ್ಲಿ ಅಡಿಗೆ ನೀಡ್ಲಕ್ಕ. ತಾವೆಲ್ಲ ಪ್ರಶಾಂತದಿಂದ ತಗೋತ ಭಾವಿಸ್ಕೊಂಡು ನಮ್ಮ ಯಡ್ರಾಮಿ ಎಲ್ಲ ಕುಲಕರ್ಣಿಯವರು, ನಮ್ಮ ಅಕ್ಕಲಕೋಡಿ ಸಾವುಕಾರರು, ನಮ್ಮ ಫರೀದವರು,
ಮತ್ತು ನಮ್ಮ ಅಲಿ ಶರಣಗೌಡರು, ಸಿದ್ದುಗೌಡ, ನಮ್ಮ ಆಂತಗೌಡರು ಮಂತಾನ ಅಂದ್ರೆ ನಮ್ಮ ಮಠಕ್ಕೆ ಭಾಳ ಅನ್ಯೋನ್ಯವಾದಂಥ ಸಂಬಂಧ. ಇವತ್ತಿಂದಲ್ಲ, ಅವ್ರು ಮಾಂತಗೌಡರು ಇಲ್ಲೇ ಹುಟ್ಟಿರೋದು ಕಡ್ಕೊಳ್ಳೋದಾಗೆ. ಅವ್ರು ಮಾಲಿಗೌಡರು, ಎಡ್ರಾಮಿ ಮಾಲಿಗೌಡರು ಅಂತಂದು ಇಲ್ಲೇ ಅವಾಗ ರಜಾಕರ್ ಸಪಾಟಿ ಅಂತೆಲ್ಲ ಅವಾಗ ಹುಟ್ಟಿರತ್ತೆ ಇಲ್ಲಿ. ಅವ್ರಿಗೆ ಮಾಂತಗೌಡರು ಹೆಸರಿಟ್ಟರು, ನಮ್ಮ ಹಿರಿಯ ಹುಟ್ಟೇರಿ. ಅಂಥ ಭಾವಭಕ್ತಿ ಇಟ್ಟಂಥ ಈ ಊರ ನಮ್ಮ ಅಕ್ಕಲ್ಕೋಡು ಸಾವ್ಕಾರ ಮನೆಗೆ ಯಾವತ್ತು ನಮ್ಮದು ಯಾವಾಗ ಚಲೋ ಹಸು ಆಗ್ತದ, ಯಾವಾಗ ಉಣ್ಬೇಕು ಅನ್ನಿಸ್ತೋ ಅವ್ರ ಮನೆಗೆ ಹೋಗ್ತೀವಿ ನಾವು. ಮತ್ತು ಭಾಳ ಹಸುವಾದಾಗೆ ಹೋಗ್ತೀವಿ, ಉಣ್ಬೇಕು ಅನ್ನೋದು ಬಯಸ್ತೀವಿ ಅಂದ್ರೆ ಅವತ್ತು ಹೋಗ್ತೀವಿ. ಅಂಥ ನಮ್ಮ ಮನೆತನ ಅನ್ನುವಂಥ ಭಾವನೆ ಇಟ್ಕೊಂಡು ಎಡ್ರಾಮಿ ಮೇಲೆ ಅಪಾರವಾದ ಪ್ರೀತಿ ಅದ, ನಮಗೆ ಗೌರವ ಅದ. ಅವರು ನಮ್ಗೆ ಇನ್ನೊಂದು ಆಸೆ ಏನೋದಂತ ಕೇಳಿದ್ರೆ, ಕಡ್ಕೊಳ್ಳೋದ ಅಲ್ಲಿ ಬಾಗಿಲಿಗೆ ಎಡ್ರಾಮಿ ಮತ್ತು ಕಡ್ಕೊಳ್ಳೋಕೆ ನೇರ ಸಂಪರ್ಕದ ದ್ವಾರ ಬಾಗಲ, ಕಲ್ಲಿನ ದ್ವಾರ ಬಾಗಲು ಮಾಡಬೇಕಂತ ನನ್ನ ಆಲೋಚನೆ ಅದ. ಈಗಾಗಲೇ ನಾನು ಶಿಲ್ಪಿ ಕೇಳಿದ್ದೀನಿ, 25 ಲಕ್ಷ ರೂಪಾಯಿ ಅದಕ್ಕೆ ವೆಚ್ಚ ಆಗ್ತದೆ. ಕಲ್ಲಿನ ಮಹಾದ್ವಾರವನ್ನು ಎಡ್ರಾಮಿ ಮತ್ತು ಕಡ್ಕೊಳ್ಳೋದ ಒಂದು ಸೇತುವೆ ಗಡಿಯೊಳಗೆ ಆಗ್ತದೆ ಅನ್ನುವಂಥದ್ದು ಆಲೋಚನೆ ಇಟ್ಕೊಂಡು ನಮ್ಮ ಹಲಕಟ್ಟಿ ಮಲ್ಲೂರು ಗ್ಯಾರಂಟಿ, ನಮ್ಮ ಭಾಗದ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಅವರು ಸಮಾಜ ಚಿಂತಕರಾಗಿ ಒಳ್ಳೆಯ ಅವರು ಮಂತನ. ಅವರು ತಮ್ಮ ಪತ್ರಕರ್ತರ ಜಿಲ್ಲಾ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ಕೊಂಡು ಬರ್ತಾರೆ ಅನ್ನುವಂಥ ಸಂದರ್ಭವನ್ನು ಇಟ್ಕೊಂಡು ನಮ್ಮ ಗುರುಬಸಪ್ಪ ಮಾಸ್ತರ್ ಅಂತರ ಮುತ್ತೇರಿ ನಿಮ್ಮ ಕೈಪಲ್ಲೆ ಎಷ್ಟು ತೊಂಬರ್ಲಿ ಅಂತ ಕೇಳ್ತಾರೆ ಅವರು. ಈಟು ಆಟೆಲ್ಲ ಕೈಚಿಲ್ದಾಗ ತರೋಲ್ಲ, ಅವ ಜೀಪ್ನಾಗ ಹಿಡ್ಕೊಂಡು ಬರ್ತಾನೆ ತುಂಬಿಕೊಂಡು. ಅಂಥ ಭಕ್ತ ನಮ್ಮ ಹಿರೈ ಮುತ್ತೇರ ಆಶೀರ್ವಾದ ಅವ್ರ ಮನೆಗೆ ಕೋಣಶಿಶಿಗೆ ಹೋದಂದ್ರೆ ಎಲ್ಲಿ ಕುದುರೆ ಜಾನಕೋಟಿಗೆ ಸಾವ್ಕಾರ ಮಂದಿ ಗೌಡ್ರ ಮಂದಿ ಕಟ್ಟೋದು. ಅವ್ನು ಮುತ್ತೆ ಬರ್ತಾನ ಕೂದಿ ಹಿಡ್ಕೊಂಡೇ ತಿರುಗಾಡೋದು, ಕಡ್ಕೊಂಡು ಬಂದು ಹಚ್ಚಿ ಊರಿಗೆ ಹೋಗೋದು. ಅಂಥ ಭಕ್ತರು ಮಡಿವಾಳಪ್ಪನ ಎಲೆಮರೆ ಕಾಯಿಯಿಂದ ಭಾಳ ಬದುಕಿ ಹೋಗಿರ್ತಕ್ಕಂಥ ಈ ಮಠದ ಪರಂಪರೆ, ಅನೇಕ ಈ ಮಠದ ಪರಂಪರೆಗಳಿಗೆ ಶರಣರು ಸಂತರು ಆಗಿ ಹೋಗಿದ್ದಾರೆ, ಅನೇಕ ಮಹಾತ್ಮರಾಗಿ ಹೋಗಿದ್ದಾರೆ. ಆ ರೀತಿಯೊಳಗೆ ನೀವೆಲ್ಲ ನಡ್ಕೋತೀರಿ. ಇನ್ನೊಂದು ಏನದ, ಎಷ್ಟೋ ಮಂದಿ ರೊಟ್ಟಿ ತಂದು ಕೊಟ್ಟಿರಿ, ದವಸ ಧಾನ್ಯ ತಂದು ಕೊಟ್ಟಿರಿ, ಕೈಪಲ್ಯ ತಂದು ಕೊಟ್ಟಿರಿ. ನಮ್ಮ ಮಗಿ ಶಿಶುಮಗಾನ ಐಗೋಳು ಬರೀ ಮಂದಿ ಮನೆಗೆ ಉಣ್ಣೋದು ಕಲ್ತಾರೆ ಅಂತಿರ್ತಾರೆ. ಅವ್ರು ಜೀಪ್ ಗಟ್ಟಲೆ ಮಾಲ್ ವರ್ಷ ಜಾತ್ರೆಗೆ ತಂದು ಕೊಡ್ತಾರೆ. ನಮ್ಮ ಅವ ಶಿಷ್ಯ ಒಂದು ಜೀಪ್ ಗಟ್ಟಲೆ ಏನು ಟಮಾಟಿ, ಬದ್ನಿಕಾಯಿ, ಉಳ್ಳಿಗಡ್ಡಿ ಏನು ಬೇಕಾಗ್ತದೆ ಕಾಯಿಪಲ್ಯ ಎಲ್ಲ ತಂದು ಕೊಟ್ಟು ದಾಸೋಹ ಕೊಟ್ಟು ಹೋಗ್ತಕ್ಕಂಥ ಸ್ವಭಾವ ನಮ್ಮ ಮಗಿ ಶಿಶುಮಗ ಕೆಲಸ ಮಾಡ್ತಾನಂತ ಭಾವಿಸ್ಕೊಂಡು ಈಗಾಗಲೇ ಎಲ್ಲ ಸಿದ್ಧತೆ ನಡೆದ ಜಾತ್ರೆ ತಾವೆಲ್ಲ ಅದ್ದೂರಿಯಾಗಿ ಉಣ್ರಿ, ತಿನ್ನಿರಿ, ಜಾತ್ರೆ ಮಾಡಿರಿ, ಬೆಸದ ಖರೀದಿ ಮಾಡಿರಿ, ಪಳಾರ ಖರೀದಿ ಮಾಡಿರಿ, ಬಳಿ ಖರೀದಿ ಮಾಡಿರಿ. ಎಲ್ಲರಿಗೆ ವ್ಯಾಪಾರಸ್ಥರಿಗೆ ಆನಂದವಾಗಿ ಅವರಿಗೂ ಹೊಟ್ಟೆ ತುಂಬಂಗೆ ನಿಮ್ಮ ಖರ್ಚು ಮಾಡಿಕೊಂಡು ಮಡಿವಾಳಪ್ಪನ ಅದ್ದೂರಿ ಜಾತ್ರೆ ಮಾಡಿ ನಮಸ್ಕಾರ ಮಾಡಿ ಕಾಯಿ ಹೊಡೆದು ಹೋದ್ರೆ ಅಂದ್ರೆ 1 ವರ್ಷ ಚಾರ್ಜ್ ಆಗ್ತದೆ ಮತ್ತು ಭಾವಿಸ್ಕೊಂಡು ತಾವೆಲ್ಲರೂ ಬಂದೋರಿಗೆ ಭಾಳ ಸಂತೋಷ ಅದ ಅಂತ ಹೇಳಿ ನನ್ನ ಏಕದಂಡಿ ಪೂಜ್ಯರು ಭಾಳ ಸಲ ಭೇಟಿಯಾಗಿದೆ, ಕರಿಬೇಕಂದೆವು. ಆದರೆ ಧರ್ಮಸಭೆ ಕರಿಬೇಕಂದೆವು. ವಿಶೇಷ ಮತ್ತು ಮಹಾಶಿವರಾತ್ರಿ ಕಾರ್ಯಕ್ರಮ ಭಾಳ ಅದ್ದೂರಿ ಮಾಡ್ತೀವಿ. ಆ ಕಾರ್ಯಕ್ರಮಕ್ಕೆ ಕೂಡ ಅವರಿಗೆ ಆಹ್ವಾನವನ್ನು ಕೊಡ್ತೀವಿ ಅಂತ ಭಾವಿಸ್ಕೊಂಡು ನಮ್ಮ ಬಸವರಾಜ ಹೋಗಾರವರು, ಅವರು ರಾಮಪ್ಪನ ವಂಶಜರು ಅವರೆಲ್ಲ, ಅವರು ಕೂಡ ನಮ್ಮ ಕಾರ್ಯಕ್ರಮ ಒಪ್ಕೊಂಡು ಬಂದಿದ್ದಾರೆ. ಮತ್ತು ಮುಡುಗುಳು ಭಕ್ತರಂತ ಹೇಳೋದೇ ಇಲ್ಲ. ಅವರು ಅಲ್ಲಿ ಅವರೇ ಒಂದು ಮಠ ಕಟ್ಕೊಂಡು ಮಡಿವಾಳಪ್ಪನ ಜಾತ್ರೆ ವರ್ಷ ಅದ್ದೂರಿಯಾಗಿ 21 ದಿನ ಪುರಾಣ, ಸಾಮೂಹಿಕ ಲಗ್ನ ಸ್ವಂತ ನಿಂತು ಮಾಡ್ತಾರೆ. ನಮ್ಮ ಹುಡುಗೋದಾಗ ನಾ ಏನು ಜಾತ್ರೆ ಚಿಂತೆ ಮಾಡೋಂಗಿಲ್ಲ, ಸುಮ್ಮ ಆರಾಮಿರ್ತೀನಿ. 21 ದಿನ ಎಲ್ಲ ಮಾಡೋರು. ಅವರು ಕಡ್ಕೊಳ್ಳೋದಾಗ ಡೋಕಿ ಹೋಗ್ಬೇಕಾಗ್ತದೆ. ಇಲ್ಲಿ ನಮ್ಮ ಕಡ್ಕೊಳ್ಳೋದಾಗ 106 ಮಂದಿ ಯುವಕರದ ಬಾತಿಗೆ ಬಾರದ ವಸ್ತು ಬಾಳಿದ್ದರೇನು, ಹೋತಿನ ಕೊರಳಾಗ ಮಲಿಯಿದ್ರೇನಂತ 100-200 ಆಳ ಹುಡುಗರವ. ಮಠ ಸರಿಯಾಗಿ ಬರಲ್ಲ ಮಕ್ಕಳು. ಜಾತ್ರೆ ಮುಗಿತಾನ ರೊಟ್ಟಿ ಬಜ್ಜಿ ತಯಾರಾಯ್ತಲ್ಲ, ನೀಡ್ಲಕ್ಕೆ ಬರ್ತಾರ ಅವ್ರ ಮಕ್ಕಳು. ರೊಟ್ಟಿ ಬಜ್ಜಿ ಆಯ್ತಲ್ಲ, ವಾಸ ಮುಗಿಲಿಗೆ ಬೆಳೀತು ಬರ್ತಾರವ್ರು. ಬುಟ್ಟಿ ತೊಗೊಂಡು, ಬೊಗಣಿ ತೊಗೊಂಡು, ಚಮಚ ತೊಗೊಂಡು ನೀಡ್ಲಕ್ಕ. ನೀವು ದುಡೀರಿ, ನಿಮಗೆ ಪುಣ್ಯ ತಡ್ತದೆ. ನೀವು ದುಡೀರಿ, ದುಡ್ದಷ್ಟು ಪಗಾರ ಅದ. ಮಡಿವಾಳಪ್ಪ ಹೆಂಗೆ ದುಡಿದು ಎಲ್ಲಿಯವರೋ ಬುತ್ತಿ ಕಟ್ಕೊಂಡು, ಎಲ್ಲಿಯವರೋ ಬಂದು, ಎಲ್ಲಿಯವರೋ ಮಾಡಿ ಮಟ್ಟಿ ಹೋಗುವಂಥ ಪ್ರಸಂಗಗಳು ನೀವು ನೋಡ್ತೀರಿ. ಅಂಥ ಭಕ್ತರು ನೋಡ್ತೀರಿ. ನೀವು ದುಡೀರಿ, ಪುಣ್ಯ ಪಡ್ಕೋರಿ ಅಂತ ಭಾವಿಸ್ಕೊಂಡು ನನ್ನ 2 ಮಾತುಗಳು ವಿರಾಮ ಮಾಡ್ತೀನಿ. ಕೂಡಲ ಸಂಗನ ಶರಣರು ಮಾತನಾಡಿದರೆ ಲಿಂಗವೇ ಕಾಣಬಹುದು ಎನ್ನುವ ರೀತಿ ಒಳಗ
ಜೊತೆಗೆ ಅಷ್ಟೇ ಅಲ್ಲ, ನೀ ನುಡಿದು ಪಾದವ ನೆಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ ಎನ್ನುವ ಹಾಗೆ ಕಡಕೋಳ ಕ್ಷೇತ್ರದ ಬಗ್ಗೆ ಎಲ್ಲರ ಬಗ್ಗೆ